ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಏನು ಇಷ್ಟೊತ್ತಲ್ಲಿ ಏನದಕ್ಕೆ ಇಷ್ಟೊತ್ತಲ್ಲಿ ಬರೋಕ್ಕೆ ಹೇಳಿದ್ರು? ಏನು ವಿಷಯ? ನಾನು ನಿಮ್ಗೇನೋ ಹೇಳಕ್ಕೆ ಕರೆದೆ, ಆದರೆ ಈಗ ಸ್ವಲ್ಪ ಹೊತ್ತು ಮುಂಚೆ ನನಗೆ ನಂಬಕ್ಕಾಗದೇ ಇರೋಂಥ ಒಂದು ಸತ್ಯ ಗೊತ್ತಾಯಿತು. ನಾವು ಮಲ್ಲಿನ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ವಲ್ಲ, ಆ ನರ್ಸ್ ಬಂದಿದ್ರು. ಜಯದೇವ್ ಅವರು ಮಲ್ಲಿನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳಿದ್ರು. ಅದಕ್ಕೆ ಜಯಬ್ರು ಈ ಥರ ಎಲ್ಲ ಮಾಡಿದಾನ? ಆನಂದ್ರು ಇನ್ನೊಂದು ವಿಷಯ, ನನ್ನ ಮದುವೆ ದಿನ ಅಟ್ಯಾಕ್ ಆಯ್ತಲ್ಲ, ಅದನ್ನು ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ಜಯಬ್ರು. ಈ ವಿಷಯ ಮೊದಲೇ ಆನಂದಕ್ಕೆ ಗೊತ್ತಾಗಿತ್ತು. ಇವನು ಜಯದೇವ್ಗೆ ಒಂದು ಅವಕಾಶನೂ ಕೊಟ್ಟ. ಇನ್ನು ಈ ವಿಷಯ ಡುಮ್ಮಂಗೆ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮ್ಮನಾಗ್ಬಿಟ್ಟ. ಇನ್ನು ಆನಂದಿಂದ ಯಾವತ್ತಿದ್ರೂ ಅವನಿಗೆ ಪ್ರಾಬ್ಲಮ್ ಅಂತ ಏನು ಮಾಡ್ದೆ ಗೊತ್ತಾ? ಇವನಿಗೆ ಆಕ್ಸಿಡೆಂಟ್ ಮಾಡಿಸ್ದ. ಇನ್ನೀ ವಿಷಯ ತಡ ಮಾಡೋದು ಬೇಡ, ಮೊದಲು ಡುಮ್ಮಂಗೆ ಹೇಳೋಣ. ಮಲ್ಲಿ, ನನ್ನ ಪರ್ಸ್ ಇದು ಆಚೆ ಹೇಗೆ ಬಂತು? ಅದು ಪಾರ್ಥ ಅವ್ರು ಬಂದಿದ್ರು. ಅದ್ಯಾವುದೋ ಫೈಲ್ ಬೇಕಾಗಿತ್ತಂತೆ, ಕೆಲ್ಸಕ್ಕೆ ಸಂಬಂಧಪಟ್ಟಿದ್ದು. ನನ್ನನ್ನು ಕೇಳಿರು, ನನಗದೆಲ್ಲ ಗೊತ್ತಾಗಕ್ಕಿಲ್ಲ ಅಂದೆ. ಅದಕ್ಕೆ ಅವರೇ ಹುಡಿಕೊಂಡು ಹೋದ್ರು. ಆಫೀಸ್ ಫೈಲಾ? ನನ್ನ ಫೈಲ್ ಇಲ್ಲೇ ಇದೆ. ಮತ್ತೆ ಇವನು ಪರ್ಸ್ ಸಿಕ್ಕಿದೆ ಇವನ ಕೈಗೆ ಅಂದರೆ ಇಲ್ಲಿ ಸರ್ಚ್ ಮಾಡಿರ್ತಾನೆ. ನನ್ನ ಫೈಲ್ ನೋಡಿಲ್ಲ. ಸದ್ಯ ನಾನು ಸೇಫ್. ಇನ್ಮೇಲೆ ಈ ಥರದ ಫೈಲ್ಗಳನ್ನೆಲ್ಲ ಸೇಫ್ ಆಗಿಡಬೇಕು. ಮಲ್ಲಿ, ನಮಗೊಂಚೂರು ಆಫೀಸ್ ಕೆಲಸ ಇದೆ, ಅರ್ಜೆಂಟ್ ಹೊರಗಡೆ ಹೋಗಬೇಕು. ನಾನು ಇವತ್ತು ಬರಲ್ಲ, ಬೆಳಗ್ಗೆ ಬರ್ತೀನಿ. ರಾತ್ರಿ ಬರಕ್ಕಿಲ್ವಾ? ಅಲ್ಲ ರೀ, ರಾತ್ರಿ ಹಿಂಗೆ ಹೋಗ್ತಿರಲ್ಲ, ಅಂಥ ಕೆಲಸ ಏನಿರ್ತೈತೆ ನಿಮಗೆ? ಅದೇನೇ ಇದ್ರು ಅವ್ರನ್ನೇ ಇಲ್ಲಿ ಕರ್ಸ್ಕೋಬೋದಲ್ವಾ? ಇಲ್ಲೇ ಮೀಟಿಂಗ್ ಮಾಡ್ಬೋದಲ್ವಾ? ಏನು ಮಾತಾಡ್ತಿದ್ಯಾ ಮಲ್ಲಿ ನೀನು? ಇದು ಆಫೀಸ್ ಕೆಲಸ. ಈ ಕೆಲಸ ಮಾಡೋಕ್ಕೆ ಅಂತಾನೆ ಆಫೀಸ್ ಇರೋದು. ಆ ಕೆಲಸನ ಮನೇಲಿ ಮಾಡೋಕ್ಕಾಗತ್ತಾ? ಆ್ಯಂಡ್ ಅವ್ರನ್ನೆಲ್ಲ ಮನೆಗೆ ಕರ್ಸೋದು ಎಷ್ಟು ಚೆನ್ನಾಗಿರುತ್ತೆ ಮಲ್ಲಿ? ಅದೆಲ್ಲ ಚೆನ್ನಾಗಿರಲ್ಲ. ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ನಾನು ಇವತ್ತು ಹೋಗಿ ನಾಳೆ ಬೆಳಗ್ಗೆ ಬಂದ್ಬಿಡ್ತೀನಿ. ನೀನು ರೆಸ್ಟ್ ಮಾಡ್ತಾ ಇರು. ಅವಾಗ ಫೋನ್ ಮಾಡಿ ನಿನ್ನ ವಿಚಾರಿಸ್ಕೊತೀನಿ. ಹಾಂ? ಎಷ್ಟು ನಾಟಕ ಆಡ್ತೀರಾ? ನನ್ಗೆಲ್ಲ ಗೊತ್ತು ರೀ. ನೀವೆಲ್ಲ ಹೋಗ್ತೀರಾ, ಏನ್ ಮಾಡ್ತಿದ್ದೀರಾ ಅಂತ. ಅವಳ ಜೊತೆ ಇರೋದಕ್ಕೆ ತಾನೇ ನೀವು ಹೋಗ್ತಿರೋದು. ಕಟ್ಕೊಂಡವಳ ಕಡೆ ತನಕ, ಇಟ್ಕೊಂಡವಳಿರೋ ತನಕ ಅಂತಾರೆ. ಇದೆಲ್ಲ ಇನ್ನೆಷ್ಟು ದಿನ ಅಂತ ನಾನು ನೋಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.